ಕೈ ಕೈ ಕೊಡು. ಕೈ ಕೊಡು ಮರೆಯ. ಇದು ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಕೋತಿದ್ರಲ್ಲ ಅದೇ ತರ ಕಡ್ಗ. ಅವ್ರೆ 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 ಚೆನ್ನಾಗಿದ್ಯಾ? ಇದು ನಾನು ಅವ್ವ ಇಬ್ರು ಜಾತ್ರೆಗೆ ಹೋಗಿದ್ವಿ. ಅಲ್ಲಿ ನೋಡ್ದೆ, ಇಷ್ಟ ಆಯ್ತು, ನಿನ್ಗೋಸ್ಕರ ಅಂತ ತಂದೆ. ಸರಿ, ನಾನು ವ್ಯಾಪಾರ ನೋಡ್ಕೋಬೇಕು. ಬಾಯ್. ಓಹೋ, ಏನಕ್ಕ ನನ್ ಗೊತ್ತಿರ್ಲಾರ್ದಂಗೆ ಬಳೆ ಆಗ್ತಾ ಇದೀಯಾ? ಹಂಗೇನಿಲ್ಲ ಕಣ್ಲ, ನಿನ್ನೆ ಜಾತ್ರೆಗೆ ಹೋಯ್ತನಲ್ಲ, ಅಲ್ಲಿಂದ ತಗೊಬಂದಿದ್ದೆ, ಅದನ್ನ ಕೊಟ್ಟೆ ಅಷ್ಟೇ. ನೋಡಕ್ಕ, ಆ ಬಳೆ ನೋಡಿ ಹಂಗೆಂಗೋ ಆಡ್ತವನೆ. ಹೆಂಗೆಂಗೋ ಆಡ್ತಾ ಇಲ್ಲ, ಖುಷಿ ಪಡ್ತವ್ರು ಅಷ್ಟೇ. ಬಳಿ ಹಾಕೊಂಡಿರೋ ಅವನು ಖುಷಿ ಆಗವನೆ, ಬಳಿ ಹಾಕಿರೋ ನೀನು ಖುಷಿಯಾಗಿದೆ ಅಂತ ಅಂತೀನಿ. ಇದೆಲ್ಲ ಬದಲಾವಣೆ ಹೆಂಗಕ್ಕ? ಲೇ, ಬಾಯಿ ಮುಚ್ಕೊಂಡಿದ್ರೆ ಸರಿ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಪಾಪ ಅವನು ನನ್ ಕಷ್ಟಕ್ಕೆ ಎಷ್ಟೊಂದ್ ಸತಿ ಸಹಾಯ ಮಾಡೋನೆ. ನಿಮಗೂ ಜಾತ್ರೆಗೆ ಹೋಗಿದ್ನಲ್ಲ, ಅಲ್ಲಿ ಬಳೆ ಇಷ್ಟ ಆಯ್ತು, ಅದಕ್ಕೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸಿ ಅವ್ನ್ ಚೆನ್ನಾಗಿರ್ಲಿ ಅಂತ ಕಡ್ಗ ಹಾಕಿವ್ನಿ ಅಷ್ಟೇ. ನೀನ್ ಅನ್ಕೊಂಡಂಗೆ ಎಂತದೂ ಇಲ್ಲ. ಈಗಿಲ್ಲ ಅಂತೀಯ, ಆಮೇಲೆ ಇದೆ ಅಂದ್ರು ಇದೆ ಅಂತೀಯ. ಬಾಯಿ ಮುಚ್ಕೊಂಡು ನಿನ್ ಕೆಲಸ ಎಷ್ಟಾಯ್ತು ಅಷ್ಟು ನೋಡ್ಕೊಂಡ್ರೆ ಸರಿ, ಏನೇನೋ ಹುಟ್ಟಾಕಕ್ ಬರ್ಬೇಡ. ಎಷ್ಟೆಲ್ಲ ನೋಡ್ಬೇಕು. ನೋಡ್ತೀನಿ ನೋಡ್ತೀನಿ. ನೋಡಿದ್ಯಾ, ನಿನ್ ಹತ್ರ ಮಾತಾಡ್ತಾ ಮಾತಾಡ್ತಾ ನಾವು ಮನೆಗೆ ಬಂದ್ಬಿಟ್ವಿ. ಓ, ಆಗ್ಲೇ ಮನೆಗೆ ಹೋಗ್ಬಿಟ್ರಾ? ನನಗೂ ಅಷ್ಟೇ, ನಿಮ್ಮ ಜೊತೆ ಮಾತಾಡಿ ಟೈಮ್ ಹೋಗುತ್ತೆ ಗೊತ್ತಾಗ್ಲಿಲ್ಲ. ಸರಿ ಇರು, ನಾನು ವಿಡಿಯೋ ಕಾಲ್ ಮಾಡ್ತೀನಿ, ಎಲ್ಲರೂ ಇರ್ತಾರಲ್ಲ, ಮಾತಾಡ್ತೀನಿ. ಹೌದಾ? ಓಕೆ ಸರಿ. ಅಮ್ಮ, ಜಾನು ವಿಡಿಯೋ ಕಾಲ್ ಮಾಡ್ತಾಳಂತೆ. ಹೌದಾ? ಅತ್ಗೆ ಅತ್ಗೆ ಬನ್ನಿ. ಅತ್ತೆ, ಜಾನು ಫೋನ್ ಮಾಡ್ತಾಳಂತೆ. ಜಾನು ಫೋನ್ ಮಾಡ್ತಾಳೆ. ಅಲ್ಲೇ ಏನೇ ಸುಬ್ಬಿ, ಮನೆ ಕಡೆ ಬರೋದನ್ನ ಮರ್ತ್ಬಿಟ್ಟಿಯಾ? ಆಹಾ, ನೀನೇ ಬರ್ಬೋದು ತಾನೇ, ನನಗೆ ಹೇಳ್ತೀಯಲ್ಲ. ನನಗೂ ಬರಬೇಕು, ನಿನ್ನೆಲ್ಲ ನೋಡಬೇಕು ಅಂತ ಆಸೆ. ಆದ್ರೆ ಏನು ಮಾಡೋದು, ಅವ್ರಿಗೆ ಕೆಲಸನಲ್ಲ. ಜಾನು, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೋತಾರೆ, ನಿನ್ ಪಾಡಿಗೆ ನೀನ್ ಹೋಗಿ ಬಂದು ಮಾಡ್ತಾ ಇರ್ಬೇಕು. ಈ ಗಂಡಸರನ್ನ ನಂಬ್ಕೊಂಡ್ರೆ ನಾವ್ ಇದ್ದಲ್ಲೇ ಇರ್ಬೇಕಾಗತ್ತೆ. ಅಣ್ಣನ ಬಗ್ಗೆ ತಾನೇ ನೀವು ಹೇಳ್ತಿರೋದು, ನಂಗೆ ಗೊತ್ತು. ಹೋಗೇ ಜಾನು, ನಾನೊಂದು ಹೇಳಿದ್ರೆ ನೀನು ಇನ್ನೇನೋ ಅರ್ಥ ಮಾಡ್ಕೋತೀಯ. ಹೌದಪ್ಪ, ನಾನು ಚಿಕ್ಕ ವಯಸ್ಸಿಂದ ನೋಡ್ತಾನೆ ಇದ್ದೀನಿ, ನೀವು ಅಣ್ಣ ಎಲ್ಲೆಲ್ಲ ಆಚೆ ಹೋಗಿದ್ದೀರಾ ಅಂತ. ಹೊರಗೆ ಕರ್ಕೊಂಡು ಹೋಗಿದ ತಕ್ಷಣ ಪ್ರೀತಿ ಇದೆ ಅಂತ ಅಲ್ಲಮ್ಮ, ನಮ್ಗೆ ಯಾವ ಕೊರತೆನೂ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದೇ ಪ್ರೀತಿ. ಆಯ್ತಾಯ್ತು, ಕೇಳಿಸ್ಕೊಂಡೆ ಅತ್ತೆ ಹೇಳಿದ್ದನ್ನ, ಇದೇ ಸತ್ಯ. ಅಕ್ಕ, ಎಲ್ಲೇ ನಮ್ ಲಿಟಲ್ ಪ್ರಿನ್ಸಸ್ ಕಾಣಿಸ್ತಿಲ್ಲ? ಹಾ ಜಾನು, ಅವಳು ಇನ್ನೇನ್ ಬಂದ್ಬಿಡ್ತಾಳೆ, ಆನ್ ದ ವೇ. ಸಿದ್ದು ಕರ್ಕೊಂಡು ಬರ್ತಾನಮ್ಮ. ಹೌದು, ವೆಂಕಣ್ಣನು ಕಾಣಿಸ್ತಿಲ್ಲ. ಅವನಿಷ್ಟೊತ್ತಲ್ಲಿ ಎಲ್ಲಿರ್ತಾನೆ ಜಾನು? ಬೆಳಗ್ಗೆನೆ ಅಂಗಡಿಗೆ ಹೋಗಿರ್ತಾನೆ, ರಾತ್ರಿ ಬರ್ತಾನೆ. ಕೆಲ್ಸಕ್ಕೆ ಸೇರ್ಕೊಂಡಾಗಿಂದ ಅದ್ರ ಕಡೆನೆ ಗಮನ ಅವನಿಗೆ. ಅಂತೂ ಅಣ್ಣ ದುಡಿಯೋ ತರ ಆಯ್ತಲ್ಲ, ಅಷ್ಟ್ ಸಾಕು ಬಿಡಮ್ಮ. ಅದೇ ನಮ್ಗೆಲ್ಲರಿಗೂ ಖುಷಿ. ಸರಿ, ಏನ್ ಅಡ್ಗೆ ಮಾಡಿದೀಯಾ? ನನ್ಗೆ ಏನ್ ಬರುತ್ತೆ ಅಂತ ಮಾಡ್ಲಮ್ಮ, ಅವ್ರೇನ್ ಮಾಡ್ಕೊಡ್ತಾರೋ ಅದನ್ನ ತಿಂತೀನಿ ಅಷ್ಟೇ. ಓ, ಇನ್ನ ಗಂಡಿನ ಆರೈಕೆನಲ್ಲೇ ಇದ್ಯಾ? ಅವ್ರಿಗೇನಾದ್ರೂ ಮಾಡ್ಕೊಡ್ಬೇಕು ಅಂತ ಅನ್ಸಲ್ವಾ ನಿಂಗೆ? ನಂಗೂ ಮಾಡ್ಕೊಡ್ಬೇಕು ಅನ್ಸುತ್ತೆ ಅಕ್ಕ, ಆದ್ರೆ ಬರೋದು ಒಂದೋ ಎರಡೋ.
ಅದನ್ನ ಎಷ್ಟು ಸತಿ ಅಂತ ಮಾಡ್ಲಿ, ಎಷ್ಟು ಸತಿ ಅಂತ ತಿಂತಾರೆ, ಬೇಜಾರಾಗಲ್ವಾ ಅವ್ರಿಗೆ? ಸರಿ ಸರಿ, ನೀನ್ ನೆಕ್ಸ್ಟ್ ಟೈಮ್ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತೀಯಲ್ಲ, ಅವ್ರ ಹತ್ರನೇ ಅಡ್ಗೆ ಮಾಡ್ಸೋಣ. ಅದೇ ಮತ್ತೆ, ಅವರು ಎಲ್ರಿಗೂ ಮಾಡ್ಕೊಡಲ್ಲ, ನಂಗೊಬ್ಳಿಗೆ ಮಾತ್ರ ಮಾಡ್ಕೊಡೋದು. ಅಮ್ಮ ಅಮ್ಮ, ಇದೇ ಖುಷಿಗೆ ನಂಗೆ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀಯಾ? ಅವ್ರು ಬರೋ ಟೈಮ್ ಅಷ್ಟೊತ್ತಿಗೆ ನಾನು ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ. ಸರಿನಮ್ಮ. ಸರಿ. ಅಮ್ಮ, ಒಂದೇ ನಿಮಿಷ ಇರು, ತರಕಾರಿ ತಗೊಂಡ್ಬರ್ತೀನಿ. ಅಮ್ಮ, ಸಿಂಚು, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ, ನೀನು? ಅದಿರ್ಲಿ, ಅದೇನೋ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕು, ಅರ್ಜೆಂಟಾಗಿ ಮನೆಗೆ ಬಂದೆ. ಏನು? ಬಾ ಹೇಳ್ತೀನಿ. ಏನಮ್ಮ? ಬಾ ಹೇಳ್ತೀನಿ. ಅಜ್ಜಿ. ಚೆನ್ನಾಗಿದೆಯಾ ಮಗ? ಹಾ, ನಿಮ್ಮ ಆರೋಗ್ಯ ಹೇಗಿದೆ? ಇಲ್ಲ ಕಣ. ಅಮ್ಮ, ಈಗಲಾದರೂ ಹೇಳಿ ಏನು ವಿಚಾರ ಅಂತ. ಹೇಳ್ತೀನಿ. ನಿಮ್ಮ ತಂದೆ ಸ್ನೇಹಿತರೊಬ್ಬರು ನಮ್ಮ ಸಿದ್ದುಗೆ ಸರಿಯಾಗಿ ಹೊಂದೋ ಹುಡುಗಿ ಇದ್ದಾರೆ ಅಂತ ಹೇಳಿದ್ದಾರೆ. ಹೌದಮ್ಮ? ನೀವೇ ಮಾತಾಡಿ ಮುಗಿಸ್ಬಿಟ್ರಾ? ನಮ್ಮ ಸಿದ್ದು ಸರಿ ಹೊಂದೋ ಹುಡುಗಿ ಹೇಗಿರಬೇಕು ಅಂತ ನಾನು ನೋಡೋದು ಬೇಡವಾ? ನಿನ್ನ ಬಿಟ್ಟು ಹೋಗ್ತೀವಾ? ನಾವಿನ್ನೂ ಅವ್ರ ಮನೆಗೆ ಹೋಗೇ ಇಲ್ಲ. ಅವ್ರ ಹತ್ರ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಅಪ್ಪನ ಫ್ರೆಂಡು ಅಂತ ಹೇಳಿದ್ಯಲ್ಲ, ಅವ್ರ ನಂಬರ್ ಕೊಡು, ನಾನೇ ಮಾತಾಡಿ ವಿಚಾರಿಸ್ತೀನಿ. ಅದು ಸರಿನೇ, ತಿರುಕೊಟ್ಟೆ. ಹಲೋ, ನಾನು ಜವರೇಗೌಡ್ರ ಮಗಳು ಮಾತಾಡ್ತಿರೋದು, ಸಿಂಚನಾ ಅಂತ. ಹೇಳಿ, ಏನು ವಿಷಯ? ನನ್ನ ತಮ್ಮನಿಗೆ ಸರಿ ಹೊಂದೋ ಅಂತ ಹುಡುಗಿ ಇದ್ದಾಳೆ ಅಂತ ನಮ್ಮ ಮನೇಲಿ ಹೇಳಿದಿರಂತೆ. ಹೌದು, ನಾನಿನ್ನೂ ಅವ್ರ ಮನೇಲಿ ಮಾತಾಡಬೇಕು. ನನ್ನ ತಮ್ಮನಿಗೆ ಹೆಂಡತಿಯಾಗಿ ಬರೋಳು ನೋಡೋಕ್ಕೆ ಸೂಪರ್ ಆಗಿರಬೇಕು, ವೆಲ್ ಎಜುಕೇಟೆಡ್ ಆಗಿರಬೇಕು, ನನ್ನ ತಂದೆ ಸ್ಟೇಟಸ್ಗೆ ಸರಿ ಹೊಂದೋ ಥರ ಶ್ರೀಮಂತರ ಮನೆ ತಂದವಳು ಆಗಿರಬೇಕು. ಅವರಿಬ್ರು ಜೊತೆಗೆ ಬರ್ತಾ ಇದ್ರೆ ಸೂಪರ್ ಜೋಡಿ ಅನ್ಬೇಕು. ನೀವು ಅವ್ರ ಮನೇಲಿ ಆದಷ್ಟು ಬೇಗ ಮಾತಾಡಿ ವಿಚಾರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಂ, ಶೋರ್. ಇವಳೊಬ್ಳು ಬಾಕಿ ಇದ್ಲು, ಇವಾಗ ಇವಳು ಹೇಳಿದ ಕ್ವಾಲಿಟೀಸ್ ಬೇರೆ ಮ್ಯಾಚ್ ಮಾಡಬೇಕು. ಗಾಡ್, ಹಬ್ಬ, ನಮ್ಮ ಸಿದ್ದುಗೆ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಒನ್ ಅವರ್ ಆಯಿತು, ಇನ್ನೂ ಮಾತಾಡ್ತಾನೆ ಇದ್ದಾರೆ. ಯಾರ ಜೊತೆ ಮಾತಾಡ್ತಿರ್ಬೋದು? ಇವ್ರ ಖುಷಿ ನೋಡಿದ್ರೆ ಇವ್ರ ಮನೆಯವ್ರ ಜೊತೆನೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ದಿನ ಮಾತಾಡೋದು ಏನಿರುತ್ತೆ ಇಷ್ಟೊತ್ತು? ಅಮ್ಮ, ನೀವು ಹೇಗೆ ಮಾಡೋದು ಅಂತ ಹೇಳ್ತಿರೋದು ಕೇಳ್ತಿದ್ರೇನೆ ಸಕ್ಕದಾಗಿ ಬರುತ್ತೆ, ನೀನು ಮಾಡೋ ಥರನೇ ಬರುತ್ತೆ ಅನಿಸ್ತಾ ಇದೆ. ಜಾನು, ಅತ್ತೆ ಹೇಳಿದ ಥರ ಮಾಡಿದ್ರೆ ಅವ್ರು ಮಾಡಿದ ಹಾಗೆ ಇರುತ್ತೆ, ಅದ್ರ ಬಿಟ್ಟರೆ ನಾನು ಮಾಡ್ದಂಗೆ ಇರುತ್ತಾ?
ಅದಕ್ಕೆ ಈ ರೀತಿ ದಿನಾ ಫೋನ್ ಮಾಡಿ ಒಂದೊಂದು ಅಡಿಗೆ ಹೇಳ್ಸ್ಕೊಳ್ಳೋ ಬದಲು ಒಂದ್ 15 ದಿನ ಇಲ್ಲೇ ಬಂದಿದ್ದು ಬೇರೆ ಬೇರೆ ಅಡಿಗೆಗಳನ್ನ ಕಲ್ತ್ಕೊಂಡು ಹೋಗು. ಆವಾಗ ನಿನ್ ಗಂಡಂಗೂ ದಿನಾ ಬೇರೆ ಬೇರೆ ತರದ ಅಡಿಗೆನೆ ಮಾಡಿ ಹಾಕ್ಬಹುದು. ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡಿ. ನನಗೂ ದಿನ ಬೆಳಗ್ಗೆ ಆ ಬ್ರೆಡ್ಡು ಜಾಮು ತಿಂದು ಬೋರ್ ಆಗೋಗಿದೆ. ಓ, ನಮ್ ಖುಷಿ ಪುಟ್ಟ ತಿನ್ನೋದೇ ತಿಂತಿದ್ಯಾ ಅನ್ನೋ. ಒಂಥರ ಹಾಗೆ ಅನ್ಕೊಳೆ ಅಕ್ಕ. ಜಯಂತ, ನೀನು ಇವ್ರ ಕನೆಕ್ಷನನ್ನು ಕಟ್ ಮಾಡಲೇಬೇಕು. ಇಲ್ಲದೆ ಹೋದರೆ ನೀನು ಟೆನ್ಷನಲ್ಲಿ ಸಿಕ್ಕಾಕ್ತೀಯಾ? ಖುಷಿ, ನೀನು ಅವ್ರ ಜೊತೆ ಕಾರಲ್ಲಿ ಬಂದ್ಯಲ್ಲ, ಅವ್ರೇನು ಕೇಳಲಿಲ್ವಾ? ಇಲ್ಲ ಭಾವನಮ್ಮ, ಏನು ಕೇಳಿಲ್ಲ. ಏನು ಕೇಳಲಿಲ್ವಾ? ಇಲ್ಲ ಭಾವನಮ್ಮ, ಅವ್ರು ಐಸ್ ಕ್ರೀಮ್ ಕೊಡ್ಸಿದ್ರು ಚೆನ್ನಾಗಿತ್ತು, ನಾವಿಬ್ರು ತಿಂದ್ವಿ. ಆಮೇಲೆ ನನ್ನ ನೈಲ್ ಮನೆಗೆ ಬಿಟ್ಟೋದ್ರು. ಯಾಕೆ ಭಾವನಮ್ಮ, ಏನಾಯ್ತು? ಏನಿಲ್ಲ ಪುಟ, ಅವ್ರು ನಿನ್ನನ್ನು ಮಾತಾಡ್ಸಿದ್ರೆ ಜಾಸ್ತಿ ಮಾತಾಡಬೇಡ ಆಯ್ತಾ? ಭಾವನಮ್ಮ, ಅವ್ರು ಒಳ್ಳೆ ಅಂಕಲ್ ಅನ್ಸುತ್ತೆ. ಖುಷಿ, ಅಮ್ಮ ಹೇಳ್ದಾಗ ಕೇಳಬೇಕು ಅಲ್ವಾ? ನೀನು ಅವ್ರ ಹತ್ರ ಮಾತಾಡಬೇಡ, ನನಗಿಷ್ಟ ಆಗಲ್ಲ. ಸರಿ ಭಾವನಮ್ಮ, ನಾನು ಮಾತಾಡಲ್ಲ. ಸರಿ, ತಗೋ ಹಾಲು ಕುಡಿ. ಏನೋ ಇದು ಕೆಲ್ಸಕ್ಕೆ ಹೋಗೋ ನೆಪದಲ್ಲಿ ಈ ಅಜ್ಜಿನ ಮರ್ತೇ ಬಿಟ್ಯಾ? ಏನೋ ಇದು? ಯಾವಾಗ ತಗೊಂಡೆ? ಬೆಂಕಿ, ಯಾವ ಫ್ರೆಂಡ್ ಕೊಟ್ಟಿದ್ದದು? ಹೂವಿನ ಅಂಗಡಿ ಹತ್ರ ಇದ್ದಾರಾ? ಅಲ್ಲಿರೋ ಫ್ರೆಂಡ್ ಯಾರು? ಅವ್ರ ಹೆಸರೇನು? ದೇವ್ರ ಹೆಸರಾ? ಯಾವ್ದೇವ್ರು? ಶಿವನೋ ನಾರಾಯಣನೋ? ಹೆಸರು ಏನು ಅಂತ? ಶಿವನಾ? ವಯಸ್ಸೆಷ್ಟು ಅಂತ ಕೇಳ್ತಾ ಇದ್ದಾರೆ. ನಿನ್ಗಿಂತ ಚಿಕ್ಕವನಾ? ಅಯ್ಯೋ, ಯಾರೋಪ್ಪ. ತಗೋ. ಏನಿದು?
ಚಿನ್ಮರಿ ತುಂಬ ಖುಷಿಯಾಗಿರೋ ಹಾಗಿದೆ. ನೀವು ಬರೋದಕ್ಕೆ ಕಾಯ್ತಿದ್ದೆ. ಕಾಯೋದ್ರಲ್ಲೂ ಇಷ್ಟೊಂದು ಖುಷಿ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಒಂದು ಫೋನೋ ಮೆಸೇಜು ಮಾಡೋದು ಓಡೋಡ್ ಬಂದ್ಬಿಡ್ತಿದ್ನಪ್ಪ. ಅದಕ್ಕೆ ಮಾಡಲಿಲ್ಲ. ನಾನು ಕಾಲ್ ಮಾಡಿದೆ ಅಂತ ಇರೋ ಕೆಲಸನೆಲ್ಲ ಬಿಟ್ಟು ಬಂದಿದ್ರೆ ನಿಮಗೆ ಬರ್ಡನ್ ಆಗ್ತಿತ್ತು ತಾನೆ. ಅವತ್ತಿನ ಕೆಲಸ ಅವತ್ತು ಮುಗಿದ್ರೆ ನಿಮಗೆ ಖುಷಿ ಆಗೋದು. ನೀವು ಖುಷಿ ಆದರೆ ನಾನು ಖುಷಿ. ಥ್ಯಾಂಕ್ ಯು ಚಿನ್ನಮರಿ. ಥ್ಯಾಂಕ್ಸಾ? ನಂಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನನ್ನ ಖುಷಿನೂ ಬಯಸೋರು ಈ ಜಗತ್ತಿನಲ್ಲಿ ನೀವೊಬ್ಬರಾದ್ರೂ ಇದ್ದೀರಲ್ಲ ಅಂತ. ನೀವು ಸಿಗೋಕ್ಕೆ ಮುಂಚೆ ತುಂಬ ಒಂಟಿಯಾಗಿರ್ತಾ ಇದ್ದೆ. ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದಮೇಲೆ ಏನು ಮಾಡೋದಕ್ಕಾಗಲಿ ತಿನ್ನೋದಕ್ಕಾಗಲಿ ಮನಸ್ಸೇ ಇರ್ತಾ ಇರಲಿಲ್ಲ. ಎಷ್ಟೋ ದಿನ ಹಾಗೆ ಅಡುಗೆ ಮಾಡ್ಕೊಳ್ದೆ ಉಪವಾಸನೇ ಇದ್ಬಿಡ್ತಾ ಇದ್ದೆ. ಈ ಪ್ರಪಂಚದಲ್ಲಿ ಯಾರೂ ಇಲ್ಲದೆ ಒಂಟಿಯಾಗಿ ಬದುಕೋದನ್ನು ಯಾರ ಪಾಲ್ಗೂ ಕೊಡಬೇಡ ದೇವ್ರೆ ಅಂತ ಬೇಡ್ಕೊತಿದ್ದೆ. ಆದರೆ ಈಗ ನೋಡಿ, ನೀವು ಸಿಕ್ಕಿದ ಮೇಲೆ ಕಳೆದು ಹೋಗಿದ್ದೆಲ್ಲ ಮತ್ತೆ ನಂಗೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಾನು ಮನೆಗೆ ಬಂದಾಗ ನಗ್ನಗ್ತಾ ಬಾಗಿಲು ತೆಗಿಯೋಕ್ಕೆ, ನನಗೋಸ್ಕರ ಕಾಯೋಕ್ಕೆ ಯಾರೊಬ್ರು ಇದ್ದಾರೆ. ಈ ಆಸೆಗಳೆಲ್ಲ ನಿಮ್ಮಿಂದ ನೆರವೇರ್ತಾ ಇದೆ. ಅದಕ್ಕೆ ಥ್ಯಾಂಕ್ಸ್ ಹೇಳಿದೆ. ಏನೂ ಯೋಚನೆ ಮಾಡಬೇಕು. ಸದಾ ನಾನು ನಿಮ್ಮ ಜೊತೆನೇ ಇರ್ತೀನಿ. ಆದರೆ ನಾನೇ ಏನೋ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವು ಮಾಡಿಬಿಟ್ಟೆ ಅಲ್ವಾ? ಐ ಆಮ್ ಸಾರಿ. ಅದೇ ಮತ್ತೆ, ಹಾಗೆಲ್ಲ ಏನೂ ಇಲ್ಲ. ನಾನು ನಿಮ್ಮ ಜೊತೆನೇ ಇದ್ದೀನಿ ಅಲ್ವಾ? ನಿಮ್ಮ ಆಸೆಗಳನ್ನೆಲ್ಲ ನಾನು ಪೂರೈಸ್ತೀನಿ. ಸರಿ ಸರಿ, ಇವಾಗ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ನಾನು ನಿಮ್ಗೊಂದು ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ. ಸರ್ಪ್ರೈಸ್ನ ಏನು ಅಂತೆಲ್ಲ ಕೇಳ್ತಾರಾ? ನೀವು ಹೋಗಿ ಮೊದಲು ಬೇಗ ಬೇಗ ಬೇಗ. ಸಿದ್ದೇಗೌಡ, ಬೆಳಿಗ್ಗೆಯಿಂದ ಎಲ್ಲಿಗೆ ಹೋಗಿದ್ದೆ ನೀನು? ಕಾಣಿಸ್ತಾನೆ ಇಲ್ವಲ್ಲ? ಓಸಿ ಕೆಲಸ ಇತ್ತು ಕಣಪ್ಪಾಜಿ. ಲವ್ ಅಪ್ಪ ಏನೇ ಗೆಲ್ಲದು ಅಂತ ಕನ್ಫರ್ಮ್ ಆದ್ಮೇಲೆ ಏನ್ಲ ನಿಂಗೆ ಆಚೆ ಕೆಲಸ? ಇನ್ನೊಬ್ರು ಮಾತನ್ನ ನಂಬ್ಕೊಂಡು ಕೂತ್ಕೋಕ್ಕಾಗೋದಿಲ್ಲ ನನಗೆ. ನಂಗೇನಿದ್ರು ನನ್ನ ಮೇಲೆ ಅಷ್ಟೇ ನಂಬಿಕೆ. ನಮ್ಮ ಅಪ್ಪಾಜಿನ ನಾನು ಪ್ರಾಮಾಣಿಕವಾಗಿ ಗೆಲ್ಲಿಸ್ತೀನಿ. ಲೇ ಸಿದ್ದೇಗೌಡ, ಈಗ ನಾನು ನಿನ್ನ ವಿಷಯದಲ್ಲೇ ಒಂದು ಮಾತಾಡಲ್ಲ. ನೆನ್ನೆ ತನಕ ನಿಮ್ಮ ಬಾವಂತ ಬೈತಿದ್ದೆ. ಈಗ ನಿನ್ನ ಬಾಯಿ ತುಂಬ ಹೊಗಳ್ತಾ ಇಲ್ವೇ? ಹಂಗೆ ಕಣಲ್ಲ ಈ ರಾಜಕೀಯನು. ನೆನ್ನೆ ತನಕ ಬೈತಿದ್ದೆ, ಇವತ್ತಿಂದ ಎಲ್ಲ ಸರಿ ಹೋಗ್ತದೆ. ಅಪ್ಪಾಜಿ, ಸಂಬಂಧ ಬೇರೆ, ರಾಜಕಾರಣ ಬೇರೆ. ಸಂಬಂಧದಲ್ಲಿ ನಮ್ಮವ್ರನ್ನ ಉಳಿಸ್ಕೋಕೆ ನಾವೇ ಸೋಲ್ಬೇಕಾಯ್ತದೆ. ಆದರೆ ರಾಜಕಾರಣದಲ್ಲಿ ಸೋತಲ್ಲ, ಗೆದ್ದೆ ತೋರಿಸ್ಬೇಕಾಯ್ತದೆ. ಲೇ 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 ಸಿದ್ದೇಗೌಡ, ಇದೇನಮ್ಮ ಇವನು ರಾಜಕೀಯ ಕುಟುಂಬದಲ್ಲಿ ಉಟ್ಬಿಟ್ಟು ಹಿಂಗೆ ಹೋಯ್ತಾವನಲ್ಲ ಇವನು. ರೀ, ನೀವು ಸಂಬಂಧದಲ್ಲಿ ರಾಜಕೀಯನ ಬೆರೆಸಿದ್ರಿ, ಅದಕ್ಕೆ ಅವ್ನಿಗೆ ಇಷ್ಟ ಆಗಲಿಲ್ಲ. ನೋಡಮ್ಮಿ, ನನಗೆ ರಾಜಕೀಯನೇ ಮುಖ್ಯ. ನಾನು ತಿನ್ನೋ ಒಂದೊಂದು ಅಗಳಲ್ಲೂ ರಾಜಕೀಯ ಇದ್ದೇ ಇರ್ತದೆ. ಅದೇಮ್ಮ ಉಣ್ಣಕ್ಕೇಕೋ. ಮರ್ಗಡ ನಡ್ಲ ಬಾ. ಆ ಸಿದ್ದೇಗೌಡ ಸ್ವಲ್ಪ ಸಮಾಧಾನ ಮಾಡಿ ಕರ್ಕೊಂಬರಬಾ. ಅವನನ್ನು ಊಟಕ್ಕೆ ಕರ್ಕೊಂಬಮ್ಮ.